ಸೊ ಫಾರ್ ಆಲ್ ರಿಟರ್ನಿಂಗ್ ರೈಡರ್ಸ್ ಆರ್ ಡ್ಯಾಡ್ಸ್, ಸೊ ಬೇಸಿಕಲಿ ನೀವು ಹಳೆ ಕಾಲದಲ್ಲಿ ಓಡಿಸ್ಬಿಟ್ಟು ಹುಡುಗಿರನ್ನೆಲ್ಲ ಪಟಾಯಿಸಾಯಿತು, ಇವಾಗ ಮದುವೆ ಮಗು ಆಗಿಬಿಟ್ಟು ಮಕ್ಕಳನ್ನ ಎಜುಕೇಷನ್ ಸೇರಿಸಿ ಎಲ್ಲ ಕಷ್ಟಪಟ್ಟು ಇವಾಗ ನೀವು ರಿಟೈರ್ಮೆಂಟ್ ಫಂಡಲ್ಲಿ ಒಂದು ಬೈಕ್ನ ಓಡಿಸ್ಬಿಟ್ಟು ಸ್ವಲ್ಪ ಹಳೆ ಕಾಲನ ನೀವು ಫೀಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀರ ಅಂದರೆ ಹಿಯರ್ ಆರ್ ಮೈ ರೆಕಮೆಂಡೇಷನ್ ಫಾರ್ ಡ್ಯಾಡ್ ಬೈಕ್ಸ್. ಸೊ ಫಸ್ಟ್ ಬಂದುಬಿಟ್ಟು ವುಡ್ ಬಿ ದ ಇಂಟರ್ಸೆಪ್ಟರ್ 650, ಬಿಕಾಸ್ ನಿಮಗೆ ಆ ಹಳೆ ಫೀಲ್ ಸಿಗುತ್ತೆ. ನಿಮಗೆ ಹಳೆ ಕಾಲದಲ್ಲಿ ನಿಮಗೆ ಯಾವ ಥರ ರೈಡ್ ಮಾಡಿದ್ರಿ, ದಟ್ ರೆಟ್ರೋ ಫೀಲ್ ಬೇಕು ಅಂದರೆ ಇಂಟರ್ಸೆಪ್ಟರ್ 650 ತೊಗೊಳ್ಳಿ. ದಟ್ ರೆಟ್ರೋ ಫ್ಲೇವರ್ ಇದೆ, ಎಕ್ಸಾಸ್ಟ್ ಸೌಂಡು ಸೂಪರ್ ಆಗಿದೆ, ಯು ವಿಲ್ ಎಂಜಾಯ್ ಫಾರ್ ಶೋರು. ಬಟ್ ಇದರಲ್ಲಿ ಕಲರ್ಸ್ ಯಾವುದು ಚೂಸ್ ಮಾಡಬೇಕು ಅಂತ ಕೇಳಿದ್ರೆ ನನ್ನ ಒಪಿನಿಯಲ್ಲಿ ಬೇಸ್ ವೇರಿಯಂಟ್ ತೊಗೊಳ್ಳಿ. ಸೊ ಬೇಸ್ ವೇರಿಯಂಟ್ ಮೋರ್ ಐ ವುಡ್ ಸೇ ಅಥೆಂಟಿಕ್ ಆ್ಯಂಡ್ ರೆಟ್ರೋ ಇದೆ. ಸೊ ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಇದೆ ನಿಮಗೆ. ಬಟ್ ನಿಮಗೆ ಆರೆಂಜ್ ಕಲರ್ ಬೇಕು ಅಂದರೆ ನೀವು ಸೆಕೆಂಡ್ ಹ್ಯಾಂಡ್ ಹೋಗಬೇಕಾಗುತ್ತೆ. ಸೆಕೆಂಡ್ ನಿಮಗೆ ರೆಕಮೆಂಡೇಷನ್ ಬಂದುಬಿಟ್ಟು ವುಡ್ ಬಿ ದ ಹಿಮಾಲಯನ್ 450. ಸೊ ಎಸ್ಪೆಷಲಿ ನೀವು ಟಾಲ್ ರೈಡರ್ಸ್ ಆಗಿದ್ದೀರಾ ಆ್ಯಂಡ್ ನಿಮಗೆ ಕಂಫರ್ಟ್ ತುಂಬ ಇಂಪಾರ್ಟೆಂಟು. ಸ್ವಲ್ಪ ಬೆನ್ನು ಮುರಿದೋಗ್ಬಿಡುತ್ತೆ ಇವಾಗ ಬೈಕ್ ಓಡಿಸ್ಬಿಡುತ್ತೆ ಅಂತ ಭಯ ಇದೆ ಅಂದರೆ ಹಿಮಾಲಯನ್ 450 ತೊಗೊಳ್ಳಿ, ಬಿಕಾಸ್ ಇಲ್ಲಿ ಸಸ್ಪೆನ್ಷನ್ ಸಕ್ಕತ್ತಾಗಿದೆ. ಸೊ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ, ಬೆನ್ನು ಮುರಿಯಲ್ಲ. ಬಟ್ ನೀವು ಟಾಲ್ ರೈಡರ್ ಆಗಿರಬೇಕು. ಸೊ ಇದರಲ್ಲಿ ನೀವು ಯಾವ ಕಲರ್ ತೊಗೊಳ್ಳಿ ಅಂತ ಕೇಳೋದಾದರೆ ಒಂದು ಕಾಜಾ ಬ್ರೌನ್ ತೊಗೋಬೋದು, ಬಿಕಾಸ್ ಜಾಸ್ತಿ ನಿಮಗೆ ಫ್ಲಾಶಿ ಆಗಿಲ್ಲ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನೀವು ಕ್ಯಾಮೆಟ್ ವೈಟ್ ತೊಗೋಬೋದು. ಸೊ ಇದು ನಿಮಗೆ ಐ ವುಡ್ ಸೇ ಫ್ಲಾಶಿ ಆಗಿಲ್ಲ, ಒಂಥರ ಡೀಸೆಂಟ್ ಮೆಚೂರ್ಡ್ ಆಗಿ ಲುಕ್ ಸಿಗುತ್ತೆ. ಥರ್ಡ್ ರೆಕಮೆಂಡೇಷನ್ ವುಡ್ ಬಿ ಫಾರ್ ದೋಸ್ ಐ ವುಡ್ ಸೇ ರೈಡರ್ಸು ಹೂ ಆರ್ ರೈಡಿಂಗ್ ಸ್ಪೋರ್ಟ್ಸ್ ಬೈಕ್ಸ್ ಓಡಿಸ್ತಾ ಇದ್ರು, ಬಟ್ ಇವಾಗ ನಿಮಗೆ ಸ್ಪೋರ್ಟ್ಸ್ ಬೈಕ್ಸ್ ಓಡಿಸೋಕ್ಕಾಗಲ್ಲ. ಅವ್ರಿಗೆ ಐ ವುಡ್ ರೆಕಮೆಂಡ್ ಟು ಗೋ ಫಾರ್ ಬಿಗ್ ಬೈಕ್ಸು, ಲೈಕ್ ನೀವು ಟೈಗರ್ 900 ಥರ ಬೈಕ್ಸ್ ತೊಗೋತೀರಾ ಅಂತ ತೊಗೋಬೋದು. ನೀವು ಆ ಥರ ಬೈಕ್ಸ್ ವುಡ್ ಬಿ ಬೆಸ್ಟು. ಸ್ಪೋರ್ಟ್ಸ್ ಟೂರರ್ ಇಸ್ ದ ಬೆಸ್ಟ್ ರೆಕಮೆಂಡೇಷನ್. ಬಟ್ ಇಂಡಿಯಾದಲ್ಲಿ ಸದ್ಯಕ್ಕೆ ಮಾಸ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋ ಸ್ಪೋರ್ಟ್ಸ್ ಟೂರರ್ ಬಂದುಬಿಟ್ಟು ಒಂದು ಡಾಮಿನಾರ್. ಬಟ್ ಡಾಮಿನಾರ್ ಸ್ವಲ್ಪ ಐ ವುಡ್ ಸೇ ಸ್ವಲ್ಪ ಯಂಗ್ಸ್ಟರ್ಸ್ಗೆ ಸೂಟ್ ಆಗುತ್ತೆ. ಸೊ ನನ್ನ ಒಪಿನಿಯಲಿ ಗೋ ಫಾರ್ ದ ವಿಸ್ಟಾಮ್ 250. ಸೊ ವಿಸ್ಟಾಮ್ 250 ಸದ್ಯಕ್ಕೆ ಒಂದು ಹೊಸ ಕಲರ್ ಲಾಂಚ್ ಆಗಿದೆ. ಸೊ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟು ಸ್ಪೋರ್ಟಿ ಆಗಿಲ್ಲ, ಬಟ್ ಸ್ಲೈಟ್ಲಿ ಸ್ಪೋರ್ಟಿ ಇರುತ್ತೆ ನೇಚರಲ್ಲಿ. ಸೊ ಯು ಕ್ಯಾನ್ ಗೋ ಫಾರ್ ದಟ್ಟು. ಸೊ ಅದರಲ್ಲಿ ಪರ್ಲ್ ವೈಟ್ ಕಲರ್ ಇದೆ ನೋಡಿ, ಅದನ್ನು ನೀವು ತೊಗೋಬೋದು. ಫೋರ್ತ್ ರೆಕಮೆಂಡೇಷನ್ ಬಂದುಬಿಟ್ಟು ವುಡ್ ಬಿ ದ Honda CB350. ಸೊ Honda CB350 ನೀವು ತೊಗೋಬೋದು. ಇದರಲ್ಲಿ ನಿಮಗೆ ಕಲರ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ವುಡ್ ಸೇ ಮೆಜಾರಿಟಿ ಆಫ್ ದ ಕಲರ್ಸ್ ತುಂಬ ಮೆಚೂರ್ಡ್ ಆಗಿದೆ. ಆ್ಯಂಡ್ ಫಾರ್ ಆಲ್ ದೋಸ್ ಡ್ಯಾಡ್ಸ್ ಹೂ ಆರ್ ಇವಾಗಲೂ ನಾವು ದುಡ್ಡನ್ನ ಉಳಿಸೋ ಮೈಂಡ್ ಸೆಟ್ಟಲ್ಲಿ ಇದ್ದೀವಿ ನಾವು ಅಂತ ಯೋಚನೆ ಮಾಡೋರಿಗೆ ಒಳ್ಳೆ ಮೈಲೇಜ್ ಕೊಡುತ್ತೆ ಇದು. ಬಟ್ ಲುಕ್ಕು ಸ್ವಲ್ಪ ಮೆಚೂರ್ಡ್ ಆಗಿರುತ್ತೆ, ಸ್ವಲ್ಪ ಸ್ಟೈಲಿಶ್ ಆಗಿದೆ, ರೆಟ್ರೋ ಫ್ಲೇವರ್ಸ್ ಇರುತ್ತೆ. ಸೊ ನಿಮಗೆ ಆ ಬೈಕ್ ತೊಗೊಂಡಿರೋ ಖುಷಿ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಸೊ ಗೋ ಫಾರ್ CB350, ಒಳ್ಳೆ ಮೈಲೇಜ್ ಸಿಗುತ್ತೆ ಆ್ಯಂಡ್ ಕಲರ್ಸ್ ತುಂಬ ಮೆಚೂರ್ಡ್ ಆಗಿದೆ, ಎಲ್ಲ ಕಲರ್ಸು ಚೆನ್ನಾಗಿದೆ ಅದರಲ್ಲಿ. ಆ್ಯಂಡ್ ಲಾಸ್ಟ್ ರೆಕಮೆಂಡೇಷನ್ ವುಡ್ ಬಿ ಫ್ರಮ್ ದ ರಾಯಲ್ ಎನ್ಫೀಲ್ಡ್. ಸೊ ರಾಯಲ್ ಎನ್ಫೀಲ್ಡಲ್ಲಿ ನೀವು ಇಫ್ ಯುವರ್ ಬಜೆಟ್ ಕಮ್ಮಿ ಇದೆ ಅಂದರೆ ಗೋ ಫಾರ್ ದ ಮೀಟಿಯೋರ್ 350. ಸೊ ಇದರಲ್ಲಿ ದ ರೀಸೆಂಟ್ ಕಲರ್ ಸಕ್ಕದಾಗಿದೆ. ಗೋ ಫಾರ್ ದ ಸೂಪರ್ನೋವಾ ವೇರಿಯಂಟು. ಸೊ ಅದರಲ್ಲಿ ಕಲರ್ ಸಕ್ಕದಾಗಿದೆ, ತುಂಬ ಮೆಚೂರ್ಡ್ ಆಗಿ ಕಾಣುತ್ತೆ, ತುಂಬ ಕ್ರೋಮ್ ಎಲಿಮೆಂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಬಟ್ ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಇದೆ, ನಿಮ್ಮದು ರಿಟೈರ್ಮೆಂಟಲ್ಲಿ ಹೆವಿ ದುಡ್ಡು ಮಾಡಿಬಿಟ್ಟಿದ್ದೀರಾ ಅಂದರೆ ಯು ಕ್ಯಾನ್ ಗೋ ಫಾರ್ ದ ಸೂಪರ್ ಮೀಟಿಯೋರ್ 650, ಬಿಕಾಸ್ ಅಲ್ಟಿಮೇಟ್ಲಿ ಡ್ಯಾಡ್ಸ್ಗೆ ಕ್ರೂಸರ್ ಬೈಕ್ಸೇ ಬೆಸ್ಟು. ಸೊ ಕ್ರೂಸರ್ಸ್ ಬೈಕ್ಸಲ್ಲಿ ಐ ಥಿಂಕ್ ನಿಮಗೆ ಅಥೆಂಟಿಕ್ ಕ್ರೂಸರ್ ಫೀಲ್ ಕೊಡುತ್ತೆ ನಿಮಗೆ ಸೂಪರ್ ಮೀಟಿಯೋರ್ 650. ಆ್ಯಂಡ್ ಇದರಲ್ಲಿ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ, ನೋಡೋಕ್ಕಂತೂ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಿಮಗೆ ರೆಟ್ರೋ ಫ್ಲೇವರ್ ಕೂಡ ಸಿಗುತ್ತೆ. ನಿಮಗೆ ಬ್ಯೂಟಿಫುಲ್ 270 ಡಿಗ್ರಿ ಕ್ರ್ಯಾಂಕ್ ಇರುವಂಥ ಮೋಟರ್ ಸೈಕಲ್ಲು. ಸೊ ಒಳ್ಳೆ ಎಕ್ಸಾಸ್ಟ್ ಸೌಂಡ್ ಇರುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ದಟ್.